ನಿನ್ನನ್ನು ಕೈ ಹಿಡಿಯಲು ಬಂದ ನನ್ನ ಕೆನ್ನೆಗೆ ಹೊಡೆದು ಅವಮಾನಿಸಿದೆ ಅಲ್ಲವೇ? ನಿನ್ನ ಕೈ ಹಿಡಿಯಲು ಬಂದ ನನ್ನ ಕೆನ್ನೆಗೆ ಹೊಡೆದು ಅವಮಾನಿಸಿದೆ ಅಲ್ಲವೇ? ನಾನು ಕಣ್ಣಿಟ್ಟ ಹೆಣ್ಣಾಗದಿನಲ್ಲೂ ಎಂದಿಗೂ ಬೇರೊಬ್ಬರ ವಶವಾಗಲು ಅವಕಾಶ ಕೊಡಲಾರೆ. ಹೇಗಾದರೂ ಮಾಡಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನನ್ನು ಕಣ್ಣೀರಲ್ಲಿ ಕೈ ತೊಳೆದು ಹತ್ತಲಿಲ್ಲ. ನನ್ನ ಹೆಸರು ಕಾಳಿಂಗನೇ ಅಲ್ಲ. ನಿನಗ ಅವಮಾನ ಮಾಡಿದ ಆ ಕೃತಿ ಕಾಳಗಳಿಗೆ ತಾಳೆ ಅವರನ್ನು ಕಣ್ಣೀರಿನಲ್ಲಿ ಕೈ ತೊಳಿಬೇಕೆಂದು ನಿನ್ನ ಪ್ರಯತ್ನ ಪಟ್ಟರು. ಪ್ರಯತ್ನ ಸಫಲವಾಗಿ ಹೋಯಿತು ಮಿತ್ರ. ವಿಕ್ರಮ, ಏನು ನುಡಿತಿರುವೆ? ನಿಜವನ್ನೇ ನುಡಿಯುತ್ತಿರು ಮಿತ್ರ. ಒಂದು ನಾವು ಬೀಸಾಡದೆ ಎಂದಲೇ ಕಾಸಿಗೆ ಬಲಿಯಾಗದೆ ನಾವು ಮಾತುಗಳಿಗೆ ಆತ್ಮಹತ್ಯೆ ಎಂದು ಸರ್ಟಿಫಿಕೇಟ್ ಕೊಡಲು ನಿರಾಕರಿಸಿದ ಆ ಭರತನೊಂದಿಗೆ ಕೃತಿಕಾ ಮದುವೆ ಆಗಿದೆ. ನಾನು ಕಂಡಿಟ್ಟ ಹೆಣ್ಣು ಎಂದಿಗೂ ಬೇರೊಬ್ಬರ ಬಾಹುಬಂಧಲೇ ಬಂದಿಯಾಗಬಾರದು. ಕೃತಿಕ ಹಾಗೂ ಡಾಕ್ಟರ್ ಭರತನ ಬಾಳೆಯಲ್ಲಿ ಮುಂದಿನ ಕಾಲ ರಾತ್ರಿ ವಿಕ್ರಮ ನಾನು ಬರೆಯುತ್ತಿರುವ ನಮ್ಮ ದಂಪತಿಗಳಾದ ಕೃತಿಕ ಹಾಗೂ ಡಾಕ್ಟರ್ ಭರತನ ಬಾಡಿನಲ್ಲಿ ಇಂದು ಕಾಲ ರಾತ್ರಿ ವಿಕ್ರಮ. ವಿಷಯ ಇಲ್ಲಿ ಮಾತಾಡೋದು ಬೇಡ, ನಮ್ಮ ಪುಸ್ತಕಕ್ಕೆ ಹೋಗೋಣ. ಯಾರಿಗೆ ಯಾವ ಅನ್ಯಾಯವನ್ನು ಬೆಸಗಿತ್ತು ಏನೋ ಗಂಡನನ್ನು ಕುಳಿತುಕೊಂಡು ವಿಧವೆಯ ಪಟ್ಟವನ್ನು ಹೊತ್ತು ನರಕಯಾತನೆಯನ್ನು ಅನುಭವಿಸುವ ಈ ಸಮಾಜದಲ್ಲಿ ವಿಧವೆಯಾಗಿ ಬಾಳಿ ಬದುಕೋದಕ್ಕಿಂತ ಯಾರಿಗೆ ಬೇಡವಾದಂತ ನಾನು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗೋದೇ ನಿಜ. ಹಾಗೂ ಅಲ್ಲಿ ತುಂಬಿ ಹರಿಯುತ್ತಿರೋ ನದಿಗೆ ಬಿದ್ದು ನನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದು. ಯಾಕೆವು ನನ್ನನ್ನು ತಡೆದವರು? ಕೃತಿಕಾ, ಏನ್ ನಿನ್ನ ಈ ಸ್ಥಿತಿ? ಮದುವೆಯಾಗಿ ಮುತ್ತೈದೆಯಾಗಿ ಗಂಡನ ಮನೆಗೆ ತೆರಳಿದವಳು ನೀನು ಇಂದು ಈ ರೀತಿಯಾಗಿ ಅದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿರುವ ಕಾರಣವಾದರೂ ಏನು? ಮನಸಾರೆ ಮೆಚ್ಚಿ ಪ್ರೀತಿ ಮಾಡಿದ ನಿಮ್ಮನ್ನ ನಮ್ಮಣ್ಣನ ಆಜ್ಞೆ ಕೊಟ್ಟು ಬಿದ್ದು ವಂಚನೆ ಅಣ್ಣನ ಮಾತಿಗೆ ಡಾಕ್ಟರ್ ಭರತ್ ಎಂಬುವರನ್ನ ಕೈ ಹಿಡಿದು ಮದುವೆ ಆದೆ. ಪ್ರಥಮ ರಾತ್ರಿಯಲ್ಲಿ ಈ ದಾಂಪತ್ಯ ಹೊಸದಲ್ಲಿ ಕಾಲಿಡುವಾಗ ಯಾರೋ ಭೀಕರವಾಗಿ ನನ್ನ ಗಂಡನ ಕರೆ ಮಾಡಿ ನನ್ನ ಬೋನಲ್ಲಿ ಭಯಂಕರ ಬಿರುಗಾಳನ್ನೇ ಎಬ್ಬಿಸ್ಬಿಟ್ರು. ಅಂದ್ರೆ ನಾವಿಬ್ರು ನಾನು ನನ್ನ ಹೊಸ್ತಿನಲ್ಲಿ ಪ್ರಥಮ ರಾತ್ರಿಯಲ್ಲಿ ಕಾಲಿಡುವ ಮುನ್ನ
ಮನೆಗೆ ಬಂದ. ಆದ್ರೆ ಯಾರು ದುಷ್ಕರ್ಮಿಗಳು ಮಾಡಿದ ಕೊಲೆಯನ್ನ ಮದುವೆ ದಿವಸದಲ್ಲೇ ಇವಳೆ ನುಂಗ್ಕೊಂಡಂತ ಜನ ಆಡ್ಬಾದ ಚುಚ್ಚು ಮಾತಿದ್ರನ್ನೆಲ್ಲ ಅಂಗಿಸಿದ್ರು, ಮಾತಾಡಿದ್ರು. ಅಂತಿ ಮಾವನು ಕೊಡಬಾರ್ದ ಹಿಂಸೆಯನ್ನ ಅವೆಲ್ಲ ಕೊಡ್ತಾರೆ ಹಿಂಸೆಯನ್ನ ಆಗ್ಲಿಲ್ಲ. ಅಲ್ಲಿಂದ ನನ್ನ ಅಣ್ಣನ ಮನೆ ಇದೆ, ನನ್ನ ಅಣ್ಣನ ಮನೆಗೆ ಹೋಗ್ಬೇಕು ಅಂತ ನಾನು ಅವರಿಗೆ ಬಂದಾಗ ನೀನು ಯಾವ ಪಾಪದ ಕಾರ್ಯಗಳು ಮಾಡುತ್ತೆ ನೀನೇ ತಿಳಿದುಕೋ. ಬಡ ಹುಟ್ಟಿದ ಸಹೋದರಿ ಸುಖವಾಗಿ ಬಾಳಂದು ಶ್ರೀಮಂತ ಡಾಕ್ಟರ್ಗೆ ಮದುವೆ ಮಾಡ್ತಿದೆ. ಆದರೆ ಕಳಂಕಿಳಿದ ನೀನು ನಿಸ್ವಾರ್ಥ ಜೀವಿ. ವೀಟಲ್ಲಿ ಓಡಿ ಹೋದ ಎಷ್ಟೋ ಘಟನೆಗಳು ನೋಡಿದ್ದೇನೆ. ಪ್ರಥಮ ರಾತ್ರಿ ಗಂಡನ ಕೊಲೆ ಮಾಡಿ ನಮ್ಮ ಮನೆಯ ಮಾನ ಮರ್ಯಾದೆ ಹಾಳು ಮಾಡಿದೆ. ಸಮಾಜದಲ್ಲಿ ನಮಗೂ ಕೂಡ ತೆರಿಗೆ ತಿರುಗಾಟ ಮಾಡ್ತೀಯ, ತಿರುಗಾಟ ಮಾಡ್ತೀಯ. ಯಾವ ಅಪರಾಧವನ್ನು ಮಾಡುತ್ತೀನಿ? ಏನ್ ನುಡಿತಾ ಇದೆಯಾ? ಯಾವ ಹೆಣ್ಣು ತನ್ನ ಗಂಡನ ಕೊಲೆ ಏನ್ ನುಡಿತಾ ಇದೆಯಾ? ಏನಣ್ಣ ಅಣ್ಣ, ಒಂದೇ ರಕ್ತದ ಹಂಚಿಕೊಂಡು ಬಿದ್ದ ಈ ಸಹೋದರಿ ಈ ಬೆನ್ನಿಗೆ ಬಿದ್ದಳು. ನನ್ನ ಮೇಲೆ ಸ್ವಲ್ಪ ಇಲ್ವೇನಣ್ಣ? ಕೃತಿಕಾ, ಯಾವ ಹೆಣ್ಣು ತನ್ನ ಗಂಡನ ಕೊಲೆ ಮಾಡುತ್ತಾನೋ ವಿಧವೆ ಆಗಲು ಬಯಸಲು ನಿಜ. ಆದರೆ ಪರಪುರುಷ ಸಂಘ ಸವಿದಾಗ ಕೈ ಹಿಡಿದ ಗಂಡನನ್ನು ಪ್ರಥಮ ರಾತ್ರಿ ಕೊಲೆ ಮಾಡಿ ಬೀಟಲ್ಲಿ ನೋಡಿದ್ದೇನೆ. ಡಾಕ್ಟರ್ ಭರತನ ಕೊಲೆ ಮಾಡಿದ್ದೀವಿ, ಅವನ ನೀವು ಹೊರಟು ಹೋಗ. ನ್ಯಾಯವಾದಿ, ಸತ್ಯವಾದಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜಶೇಖರ್ ಬಾಯಿಂದ ಇಂಥ ಮಾತುಗಳು ಬರುತ್ತೆ ಅಂತ ನ್ಯಾಯಾಲಯದಲ್ಲಿ ನ್ಯಾಯ ಅನ್ಯಾಯವನ್ನ ತುರುವೆ ಮಾಡಿ ನೋಡ್ತಕ್ಕಂಥ ನೀನು ನಿನ್ನ ಬೆಳಗ್ಗೆ ಬಿದ್ದ ಸಹೋದರಿಗೆ ಏನಾಗಿದೆ ಅಂತ ವಿಮರ್ಶೆ ಮಾಡಿ ನೋಡೋಣ ಅಂತ. ನೀನು ಮಾಡಿರೋ ಹೇಗುತ್ತಿಗೆ ಅತ್ತೆ ಮಾವು ಕಾಲಲ್ಲಿ ಹಿಡಿದುಕೊಂಡು ಅಲ್ಲೇ ಬಿತ್ತಿರುವುದಿಲ್ಲ. ತವರು ಮನೆಯವರು ಕರೆಯದೆ ಓಡಿ ಬರಲು ನಿನಗೆ ಯಾವ ಅಧಿಕಾರ ಇತ್ತು? ಅತ್ತೆ ಮಾವ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ. ಅವರ ಚುಚ್ಚ ಮಾತನ್ನ ನನಗೆ ಅನುಭವಿಸ್ಲಿಕ್ಕೆ ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿ ಬಂದಂತ ನನ್ನ ಅಣ್ಣನ ಮನೆ ಇದೆ ಅಂತ ಓಡಿ ಕುಲದ ಹೊರಗೆ ಎಂಬ ಗಾದೆ ಅಂತ ನನಗೂ ನಿನಗೂ ಯಾವ ಸಂಬ ಸಹೋದರತ್ವ ಇಲ್ಲ. ಆದ್ದರಿಂದ ನಿನ್ನಂತ ಪತಿಘಾತಕ್ಕಿದ್ದಂಗೆ ಇದ್ದಾರೆ. ನಿನ್ನಂತ ಮುಖಲಂಬ ನೋಡುವುದು ಪಾಪಕರ. ಈ ರಾಜಶೇಖರ ಕೊಂಚ ಮಟ್ಟಿಗಾದರೂ ಮರ್ಯಾದೆ ಬಾಳಬೇಕು ಮನಸ್ಸು ನಿನಗಿದ್ದರೆ ಈ ಮನೆಯಿಂದ ಹೊರಟು ಹೋಗ. ನಾನಿಲ್ಲಿದ್ದು ನಿನ್ನ ಘನತೆ ಗೌರವಕ್ಕೆ ತಂದು ತರುವಂತ ಕೆಲಸವನ್ನ ಯಾವ ಕಾರಣಕ್ಕೂ ಮಾಡಲಾರೆ. ಈ ಹಾಳು ಮುಖವನ್ನ ಇನ್ನು ಮುಂದೆ ನಿನಗೆ ಯಾವತ್ತೂ ತೋರಿಸಲಿಗೆ ನಿನ್ನ ತಂಗಿ ಇವತ್ತಿಗೆ ಸತ್ತು ಹೋಗ್ಬಿಟ್ಲು. ನನ್ನ ದೈವದಲ್ಲಿ ತಂದಾಗ್ಲಿ, ನನ್ನ ದೈವದಲ್ಲಿ ತಂದಾಗ್ಲಿ.
ಇದೇ ನೋಡಿ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಸತ್ಯ ಘಟನೆ ಇದೆ. ಒಡ ಹುಟ್ಟಿದ ಸಹೋದರನ ಕೂಡ ನನ್ನ ಮನೆಯಿಂದ ಈ ಪರಿಸ್ಥಿತಿಯಲ್ಲಿ ಬದುಕು ಯಾರಿಗೂ ಬೇಡ ಅಂತ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಹೊರಟಿದ್ದೆ. ದುಃಖಿಸದರು ಕೃತಿಕಾ. ಮಾನವನ ಬದುಕಿನಲ್ಲಿ ವಿಧಿಯು ಬರದಂತೆ ನಡೆಯಲೇಬೇಕು. ಅದಕ್ಕೆ ಈಗ 10 ಕೊರಗಿ ಏನು ಪ್ರಯೋಜನ? ನಾನು ನಮ್ಮನ್ನ ಸಾರಿ ಪ್ರೀತಿ ಮಾಡು, ಆದ್ರೆ ನನ್ನ ಮರ್ಯಾದೆಯನ್ನ ಕಾಪಾಡೋದಕ್ಕೋಸ್ಕರ ನಿನಗೆ ವಂಚಿಸಿ ದ್ರೋಹ ಮಾಡಿಬಿಟ್ಟೆ. ನಿಜ, ನಾನು ಮಾಡಿದ ತಪ್ಪಿಗೆ ಆ ಭಗವಂತ ಸರಿಯಾದ ಶಿಕ್ಷೆ. ನಡೆದು ಹೋಗಿರುವ ವಿಷಯವನ್ನು ನೆನೆಸಿಕೊಂಡು ಹೊರಗಬಾರದು. ಈ ವಿಧವೆಯ ಪಟ್ಟವನ್ನು ಹಣೆಗೆ ಹಚ್ಕೊಂಡು ಈ ಸಮಾಜದಲ್ಲಿ ಹೇಗೆ ಬಾಳಬಹುದು? ಕೃತಿಕಾ, ನೀನು ಅನ್ಯಥ ಭಾವಿಸದಿದ್ದರೆ ನಾನೊಂದು ಮಾತು ಕೇಳಲೆ. ನಾನು ನಿನ್ನ ಕೈ ಹಿಡಿದು ನಿನ್ನ ಹಣೆಯಲ್ಲಿ ಅಳಿಸಿ ಹೋದ ಸಿಂಧೂರ ತುಂಬಿ ನಿನಗೆ ಮರಳಿ ಸೌಭಾಗ್ಯ ಕೊಡಲು ಸಿದ್ಧನಿರುವೆ. ಇದಕ್ಕೆ ನಿನ್ನ ಸಮ್ಮತಿ? ಮನಸಾರೆ ಪ್ರೀತಿ ಮಾಡಿದ ತಪ್ಪಿಗೆ ಈ ವಿಧಿವೆಯನ್ನ ಕೈ ಹಿಡಿದು ನನ್ನಿಂದ ಯಾವ ಸುಖವನ್ನ ಪಡೆಯುತ್ತೀರ ನೀವು? ಕೃತಿಕಾ, ಇವಳು ಪ್ರೀತಿಸಿ ವಂಚಿಸಿದವಳೆಂದು ಈ ನನ್ನ ಹೃದಯದಲ್ಲಿ ನಿನ್ನ ಬಗ್ಗೆ ದ್ವೇಷವಿದ್ದಿದ್ದರೆ ನಿನ್ನ ಹಣೆಯಲ್ಲಿ ಅಳಿಸಿ ಹೋದ ಸಿಂಧೂರ ತುಂಬಿ ನಿನಗೆ ಹೊಸ ಬಾಳು ಕೊಡಲು ಇಷ್ಟಪಡುತ್ತೇನೆ. ಕೃತಿಕಾ, ಹೆಣ್ಣು ವಿಧೇಯಾದ ಮಾತ್ರಕ್ಕೆ ಸಮಾಜದಲ್ಲಿ ತಾನು ಬದುಕುವ ಹಕ್ಕನ್ನೇ ಕಳೆದುಕೊಳ್ಳುವ ಅಧಿಕಾರವೂ ಅವರಿಗಿಲ್ಲ. ಹಿಂದಿನ ಹಿರಿಯರು ಗಂಡ ಸತ್ತ ನಂತರ ವಿಧೇಯಾದ ಅವಳು ಗಂಡನಿಗಾಗಿ ತನ್ನ ಜೀವನ ಕೊನೆಯವರೆಗೂ ಅಳುತ್ತಾ ಕಾಲ ಕಳೆಯಬೇಕೆಂದು ಮಾಡಿದ ಆ ರೀತಿ ನೀತಿಗಳನ್ನು ನಾವು ಅನುಸರಿಸಬಾರದು. ಇಂದಿನ ಜೀವನ ಜನಜಾಗೃತಿ ಎಷ್ಟೊಂದು ಬದಲಾಗಿದೆ ಎಂಬುದನ್ನು ಕಲಿತವಳಾದ ನಿನಗೆ ಬೇರೇನು ಹೇಳಬೇಕಾಗಿಲ್ಲ. ಸಮಾಜದಲ್ಲಿ ಗಂಡನಿಗೆ ಹೇಗೆ ಸ್ವಚ್ಛಂದವಾಗಿ ಬದುಕಲು ಹಕ್ಕಿದೆಯೋ ಹಾಗೆ ಹೆಣ್ಣಿಗೆ ಇದೆ ಎಂಬುದನ್ನು ಮರೆಯಬೇಡ. ನಿನ್ನ ಬಾಳಿನಲ್ಲಿ ನಡೆದು ಹೋಗಿರೋ ಒಂದು ದುರಂತ ಘಟನೆ ಎಂದು ತಿಳಿದು ಅದನ್ನು ಮರೆತು ಹೊಸ ಜೀವನ ರೂಪಿಸಿತು. ಈ ವಿಧವೆಗೆ ಬಾಳು ಕೊಟ್ಟಂತ ದೇವ ಮಾನವರು ನಾನು ಕೂಡ ಹಿಂದೆ ಆಗಿರೋ ಕಹಿ ಘಟನೆಯನ್ನು ಮರೆತು ಸಂತೋಷವಾಗಿ ನಿಮ್ಮ ಕೈ ಇಂದಿನಿಂದ ನೀನೇ ನನ್ನ ಬಾಳಿನ ಸಂಗಾತಿ. ನನ್ನೊಲವೇ ನೀ ನನ್ನ ಚೆಲುವೆ ಬೆಳಿಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಸ್ನೇಹಕ್ಕೆ ಗೆಳತಿ ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಬಾಳಿಗೆ ಬೆಳಕಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ, ನೀಡು
ನೀಡು ಸಿಹಿ ಮುತ್ತಿನ ಕಾಣಿಕೆ ನೀವಾಳ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀವಾಳ ನನ್ನ ಸನಿಹಕ್ಕೆ ಈ ಪ್ರೇಮದ ಕವಿಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೇನೆ ನನ್ನೊಲವೇ ನೀವ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು ನನ್ನೇ ನಾನ್ ಸತ್ರು ನನ್ನ ಪ್ರೀತಿ ಸಾಯಲ್ಲ ಸಿಹಿ ಮುತ್ತಿನ ಕಾಣಿಕೆ ನೀವಾಳ ನನ್ನ ಸನಿಹಕ್ಕೆ ಲಾ 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 ಲಾ. ಹಲೋ, ದಯವಿಟ್ಟು ಕಾಲೇಜಿನ ಹೊರಗೆ ಹೋಗ್ರಿ. ದಯಮಾಡಿ ಕೇಳಿಕೊಳ್ತೀವಿ, ದಯವಿಟ್ಟು ಕಾಲೇಜಿನ ಹೊರಗೆ ಹೋಗ್ರಿ. ಹೊರಗೆ ಹೋಗ್ರಿ, ದಯವಿಟ್ಟು ಕಾಲೇಜಿನ ಹೊರಗೆ ಹೋಗ್ರಿ. ಮಿಸ್ ಕಾವೇರಿ, ಈ ನಮ್ದು ಮುಂದಿನ ಪಿಕ್ಚರ್ ತೆಗೆಯಲಿಕ್ಕೆ ಈ ಪೇಸ್ ತುಂಬಾ ಅಡಾವ್ ಇದೆ. ಹೊಡಿಯಾಕ ನೋಡಬೇಡ, ಬರ್ತಿದಂಗ ಹೊಡಿಯದ. ಮಾವ ಮಾವಲ್ಲ ಮಾವ ಹಾಳಾಗ್ಬಿಟ್ಟವ. ಏ ಮಾವ ಹಿಂಗತ ಮಾಡ್ತೀಯಲ್ಲ, ಏ ಮಾವ ಒಂದು ಅನುಮಾನ ಬಂದಿದ್ರು ಮಿಸ್ ಕಾವೇರಿ, ಈ ನಮ್ಮ ಪಿಕ್ಚರ್ ತೆಗೆಯಲಿಕ್ಕೆ ಈ ಪ್ಲೇಸ್ ತುಂಬಾ ಅಡಾವ್ ಇದೆ. ಆದ್ರೆ ನನಗೊಂದು ಒಂದು ಅನುಮಾನ ಬಂದೈತ್ರಿ. ಏನು ಅಂತ ಕೇಳಿ ಸಾಯ್ರು ಏನು ಏನಾರ ಅನ್ನೋ ಏನು ಅಂದ್ರ ಅವ ನೋಡ್ತಿನ್ರ
ನನ್ನ ಮಾತಾಗನೆ ಮತ್ತೊಂದು ಫೋಟೋ ತೆಗಿತೀನಿ ಅಂತ ಹೇಳಿದಾಗ ಆದ್ರೆ ನಿಮ್ದು ನೋಡಿದ್ರೆ ಇಟ್ಟು ಸಣ್ಣದೈತಲ್ರಿ. ನಮ್ದು ಸಣ್ಣಕೈತಿ ಅಂತ ಹೇಳಿ ಬೇಜಾರು ಮಾಡಕ್ಕೆ ಬೇಡ. ನೋಡಿ ದೊಡ್ಡಕ್ಕಾಕತ್ತಿ ಸಣ್ಣಕ್ಕಾಕತ್ತಿ, ದೊಡ್ಡಕ್ಕಾಕತ್ತಿ ಸಣ್ಣಕ್ಕಾಕತ್ತಿ. ನಮ್ಮ ಜಿ ಕೆ ಸಾಹೇಬರು ವಿದೇಶದಾಗ ದೊಡ್ಡ ಸಿನಿಮಾ ಡೈರೆಕ್ಟರ್ ಅದೇ ಅವ್ರದ್ದು ಕ್ಯಾಮ್ರಾ ನಮ್ಮ ಕನ್ನಡ ಸಿನಿಮಾ ಡೈರೆಕ್ಟರ್ ನಮ್ದು ದೊಡ್ಡದು ಐತಿ ಕ್ಯಾಮ್ರಾ ಅದನ್ನ ತಮ್ಮ ಸ್ವಂತ ಕಟ್ಟಿ ಹೊಡ್ಯಾಕ್ ಶುರು ಮಾಡಿದ್ರಂದ್ರ ಹೆಂಗ್ ಹೊಡಿತಾರಂತ ಮಾಡಿರಿ. ಎರಡು ಕಣ್ಣು ಕಾಲಲ್ಲಿ ನೋಡಾಕ ನೋಡಿ ನಾನು ಹೊಡೆಯೋದನ್ನ ನೋಡಿದ್ದೀನಿ. ಹಿಂಗೈತೇನ್ರಿ ಸಾಯಪ್ರ ನಮಗ ಇದು ಒಂದ ಪಕ್ಕ ಆಗಿರೋ ತಿನಗಂತ ತಿಳಿದೈತಿ ನನಗ. ಬರಿವೋಳು 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 ಒಮ್ಮೆ ಹಿಂಗ್ ಹಿಡ್ಕೊಂಡು ಬರ್ತಾನ. ನಮ್ದು ಇದ್ರಾಗ ನಮ್ದು ಇರೋದ ಇದ್ರಾಗ ಅದ್ರಾಗ ಮತ್ತ ಅದನ್ನ ಹೇಳಕ್ ನಮ್ದು ಏನಿಲ್ಲವ. ಇದು ಒಂದ್ರ ಮೇಲೆ ಜೀವನ ನಡೆಯಕತ್ತಿದ್ದ, ಇದು ಒಂದ್ರ ಮೇಲೆ. ಆಯ್ತ ಬಿಡ್ರಿ, ಆ ಸಿನಿಮಾದಾಗ ನನಗೆ ಚಾನ್ಸ್ ಕೊಡ್ತೀನಿ ಅಂದ್ರಲ್ಲ, ಈಗ ಏನಾರ ಒಂದು ಡ್ಯಾನ್ಸ್ ಮಾಡಿ ನೋಡೋಣ. ಹಲೋ ಹಲೋ ನೋ ಹಲೋ ಹಿಡ್ಕೊ ಹಲೋ. ಮಿಸ್ ಕಾಮಯ್ಯರಿ ಹಾ ಮಿಸ್ ಕಾಮಯ್ಯರಿ ನೀವು ಮುಂದಕ್ಕೆ ನಾವು ನೀವ್ ಹಿಂದ್ ಬರ್ತೀರಾ? ಹೌದು. ಇಲ್ಲ ಒಡೆದ ಹೋಗನ್ ಸುಮ್ನಿರ. ಪ್ರೀತಿ ಮಾಡುವೆ ಚೆಲುವೆ ನಾನು ನಿನ್ನ ಪ್ರೀತಿ ಮಾಡುವೆ ಚೆಲುವೆ ನಾನು ನಿನ್ನ ರಾತ್ರಿ ಅನ್ನಂಗಿಲ್ಲ ಹಗಲು ಅನ್ನಂಗಿಲ್ಲ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ತಡೀರಣ್ಣ, ಇದನ್ನು ಮಾಡಕ್ ಮುಂದೆ ಬರ್ತಾನ ನೋಡಿ. ಯಾರೇ ಬಿಡದಪ್ಪ, ಏನದು ಮಾಡೋದು? ನಮಗ ಅದೊಂದ ಬರೋದವ ಕಲ್ತು ಅದು ಒಂದು ಏನ್ ಮಾಡಿದ್ದು ಮಾವ? ಪ್ರೀತಿಯ 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 ರಾತ್ರಿ ಅನ್ನಂಗಿಲ್ಲ ಹಗಲು ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಹಗಲು ಅನ್ನಂಗಿಲ್ಲ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಹುಟ್ಟದಲ್ಲೂ ಅದು ಮಾಡಿದ್ದು. ಪ್ರೀತಿಯ ಪ್ರೀತಿಯ ಪ್ರೀತಿಯ
ಪ್ರೀತಿಯ ಪ್ರೀತಿಯ ಪ್ರೀತಿಯ ಪ್ರೀತಿಯ प्यार मोहब्बत प्रीतिया 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 ला 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 ಕಡೆಯಲ್ಲಿ ಕೋಲಣ್ಣ ಕೋಲ್ ಹಿಡ್ಕೊಂಡು ಆಟ ಆಡ್ಬೇಕು. ಏ ಯಾರು ನೀನು? ಅದನ್ನ ಗೊತ್ತಾಗಿಲ್ಲ. ಬಾ ಒಳಗೆ. ಕಬಡ್ಡಿ ಆಡ್ತೇನೆ. ಅಂತೂ ನನಗೆ ಅವಮಾನ ಮಾಡಿದ ಹಠಮಾರಿ ಹೆಣ್ಣು ಕೃತಿಗಳ ಬಾಳಿನ ದುರಂತ ನಾಟಕ ಚೆನ್ನಾಗಿ ನಡೆಯಿತು. ಅಂದು ನನ್ನ ಕೆನ್ನೆಗೆ ಹೊಡೆದ ಅವಮಾನಿಸುವಲ್ಲವೇ ಕಣ್ಣನ್ನು ಕೊಲೆ ಮಾಡಿ ವಿಧಿಯ ಪಟ್ಟ ಕಟ್ಟ ಯಾರು ಅವಳನ್ನು ಕಣ್ಣೆತ್ತಿ ನೋಡಿದ ಹಾಗೆ ಮಾಡಿದೆ. ಎಲ್ಲರಿಂದ ಹಿಂಸಿಸಿ ಹೀಯಾಳಿಸಿಕೊಂಡ ಕೃತಿಕ ಈಗಾಗಲೇ ಬೀದಿ ಬೀದಿ ಅಲಿಯುತ್ತಿರಬಹುದು. ಹೇಗಾದ್ರೂ ಮಾಡಿ ಅವರನ್ನು ಹುಡುಕಿದ ಕರೆದು ನಾನು ಕಣ್ಣಿಟ್ಟ ಶೀಲಹರಣ ಮಾಡಲೇಬೇಕು. ಅವರ ಶೀಲಹರಣ ಮಾಡುವುದು ನಿನ್ನ ಕೈಯಲ್ಲಿ ಸಾಧ್ಯವಿಲ್ಲ ಮಿತ್ರ. ಏನಲೇ ಮಿತ್ರ, ನಾವು ರಚಿಸಿದ ಕೃತಿಕಾರ ದುರಂತ ನಾಟಕ ನಡೆಯಲಿಲ್ಲ. ಅದರ ಬದಲಾಗಿ ವಿಧಿವ್ಯಾದವಳು ನಗು ನಗುತ್ತ ಸೌಭಾಗ್ಯತೆಯಾಗಿ ಬಹಳ ಸಾಗಿಸುತ್ತಿದ್ದಾಳೆ. ಏನು ವಿಧಿವೇದ ಕೃತಿಕ ಸೌಭಾಗ್ಯತೆಯಾಗಿ ನಗುನ ಗೊತ್ತ ಮಾಡೋ ಸಾಗಿಸುಗಳೇ? ಹೌದು ಮಿತ್ರ, ಸಾಧ್ಯವಿಲ್ಲ. ನಾನು ಕಣ್ಣಿಟ್ಟ ಹೆಣ್ಣು ಎಂದಿಗೂ ಸುಖ ಸಂತೋಷದಿಂದ ನೆಲೆಯ ಕೊಡದು. ನಾನು ಕಣ್ಣಿಟ್ಟವರ ಶೀಲಹರಣ ಮಾಡಲಾಗಬೇಕು. ಹೌದು ಮಿತ್ರ, ಕೃತಿಕ ತನ್ನ ಕಾಲೇಜು ಸ್ಥಾಪ ಈ ಊರಿನ ಹೊಸದಾಗಿ ತೆರೆದಿರುವ ಸಂಚಾರ ಗೇಟ್ ಹಾಕಿ ಕುಮಾರನ ಕೈ ಹಿಡಿದು ಸಂತೋಷದಿಂದ ಬಹಳ ಸಾಗಿಸಿದರು. ನಾನು ಕಂಡಿಟ್ಟ ಹೆಣ್ಣು ಎಂದಿಗೂ ಬೇರಪ್ಪರ ಬಹುಬಂಧನದಲ್ಲಿ ಬಂದಿಯಾಗಬಾರದು. ನನಗೆ ಅವಮಾನ, ನನಗಾಗಿ ಮೀಸಲಾಗಿಟ್ಟ ಕೃತಿಗಳ ಶೀಲ ನನ್ನ ಸತ್ತಾಗಲೇಬೇಕು. ಕೈಗೆ ಎಟಕಾಲದ ವಸ್ತಿಗೆ ಕೈ ಚಾಚಿ ಏನು ಪ್ರಯೋಜನ ಮಿತ್ರ? ಅಂದರೆ ವಿಕ್ರಮ, ಅಂದರೆ ಮಿತ್ರ, ನಮ್ಮ ಹಳೆ ವೈರಿದ ಪತ್ರಿಕಾ ಪ್ರತಿನಿಧಿ ಅಶೋಕ್ ಕುಮಾರನ ಸ್ನೇಹಿತನಾಗಿ ತನ್ನ ಮನೆಯಲ್ಲೇ ಉಳಿದು ಕೃತಿಕಾಳನ್ನು ಸ್ವಂತ ಒಡ ಹುಟ್ಟಿದ ಸಹೋದರಿ ಅಂತ ಕಾಣುತ್ತಿರುವನು. ಏನು ನಮ್ಮ ಹಳೆ ವೈರಿಯಾದ ಅಶೋಕರು ಕುಮಾರನ ಮನೆಯಲ್ಲಿ ಉಳಿದಿರುವನೇ? ಕೃತಿಕಾಳನ್ನು ತನ್ನ ಒಡ ಹುಟ್ಟಿದ ಸಹೋದರಿ ಅಂತ ಕಾಣುತ್ತಿರುವನೇ? ಇದು ಒಂದು ನನ್ನ ಕಾರ್ಯಕ್ಕೆ ಮತ್ತಷ್ಟು ಒಳ್ಳೆಯದಾಯಿತು. ಅದು ಹೇಗೆ ಮಿತ್ರ? ಹೇಗೆ ಎಂದರೆ ಮಿತ್ರ, ಹೇಗಾದ್ರೂ ಮಾಡಿ ಕುಮಾರ ರಸ್ತೆ ಬೆಳೆಸಿ
ಅಶೋಕನಿಗೂ ಕೃತಿಗಳಿಗೂ ಅನೈತಿಕ ಸಂಬಂಧ ಇದೆ ಎಂದು ಹೇಳಿ ಕೃತಿಗಳನ್ನು ಅಶೋಕನನ್ನು ಆಮನೆಯಿಂದ ಹೊರಗೆ ಹಾಕಿ ಮುಂದಿನದು ಈಗ ಹೇಳಲಾರೆ. ನಾನು ರಚಿಸಿರುವ ಕಬಡು ನಾಟಕದ ಸನ್ನಿವೇಶವನ್ನು ನೀನು ಒಂದೊಂದಾಗಿ ನೋಡುತ್ತಿರು. ಏನು ಮಿತ್ರ? ಕುಮಾರ್ ರೈತ ಕಡೆ ಬರ್ತಾ ಇದ್ದೇನೆ. ನಮಸ್ಕಾರ ಮಿಸ್ಟರ್ ಕುಮಾರ್. ನಾವು ಈ ಊರಿನ ಗಣ್ಯ ನಾಗರಿಕರು, ಬಿಸ್ನೆಸ್ ಪಾರ್ಟ್ನರ್. ನನ್ನಿಂದ ತಮಗೆ ಏನಾಗಬೇಕಾಗಿತ್ತು? ಅಂತೂ ಇತ್ತೀಚೆಗೆ ನಿಮ್ಮ ಅಜಂತಾ ರೆಡಿಮೇಡ್ ಬಟ್ಟೆಗಳು ತುಂಬಾ ಪ್ರಸಿದ್ಧಿಯಾಗಿವೆ. ಅದಕ್ಕೆ ಗಿರಾಕಿಗಳ ಆಯ್ಕೆ, ನಿಮ್ಮಂತ ವ್ಯಾಪಾರಿಗಳ ಸಹಕಾರವೇ ನನ್ನ ರೆಡಿಮೇಡ್ ಬಟ್ಟೆಯ ಪ್ರಸಿದ್ಧಿ ಕಾರಣ. ನಿಮ್ಮ ರೆಡಿಮೇಡ್ ಬಟ್ಟೆಗಳು ತುಂಬಾ ಹಿಡಿಸಿವೆ. ಅದಕ್ಕಾಗಿ ನಾವು ತೆರೆದಿರುವ ರೆಡಿಮೇಡ್ ಬಟ್ಟೆಗೆ ಆರ್ಡರ್ ಕೊಡಬೇಕೆಂದು. ನಿಮ್ಮ ಮನೆಗೆ ಹೋದಾಗ ಅವನವನು ನಿಮ್ಮ ಸ್ನೇಹಿತನಂತೆ ಒಂದು ಕೈ ಕಳೆದುಕೊಂಡವನು. ನಿಮ್ಮ ಧರ್ಮಪತ್ನಿಯೊಂದಿಗೆ ನಡೆಸುತ್ತಿರುವ ಕುಟಿಲ ಕಾರಸ್ಥಾನವನ್ನು ಕಂಡು ನಾಚಿ ತಗ್ಗಿಸಿ ಬರಬೇಕಾಯಿತು. ಮಿತ್ರನಾದರೂ ಈ ರೀತಿ ಸಲಹೆ ಕೊಡಬಾರದು ಮಿಸ್ಟರ್ ಕುಮಾರ್. ಯಾರಿಗೆ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡಿರಿ. ನನ್ನ ಸ್ನೇಹಿತ ಅಶೋಕನ ವಿಷಯದಲ್ಲಿ ಮಾತನಾಡಿದರೆ ನಿಮ್ಮ ನ್ಯಾರಿಗೆಯನ್ನು ಸೀಳಿಬಿಟ್ಟೇನು. ಅಶೋಕ ಕೃತಿಗಳ ಬಗ್ಗೆ ಅನೈತಿಕ ಸಂಬಂಧ ಕಲ್ಪನೆ ಕಟ್ಟಿಸಿ ಸಿಟ್ಟಾಗಬೇಡ ಕುಮಾರ್. ವಾಸ್ತವಿಕವಾಗಿ ನಿನ್ನ ಮನೆ ವಿಷಯದಲ್ಲಿ ತಲೆ ಹಾಕಲು ನಮಗೆ ಯಾವ ಅಧಿಕಾರವಿಲ್ಲ. ಆದರೆ ಓರ್ವ ಜಂಟಲ್ ಮೇಲೆ ಸಂಸಾರ ಹಾಳಾಗುತ್ತದೆಯಲ್ಲ ಅಂತ ನಾಲ್ಕು ಮಾತು ಹೇಳುತ್ತೇನೆ. ನಿನ್ನ ಸ್ನೇಹಿತ ಅಶೋಕ ಎಂತವನು ಎಂಬುದನ್ನು ನೀನಿನ್ನು ಅರಿತುಕೊಂಡಿಲ್ಲ. ಅವನೊಬ್ಬ ಗಾಮುಖ ವ್ಯಾಘ್ರ. ತನ್ನ ಕಾಮದ ಹಸಿವಿಗೆ ಎಷ್ಟೋ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿ ಕೊನೆಗೆ ಸಿಡಿದಂತ ಹೆಣ್ಣಿನಿಂದ ಒಂದು ಕೈ ಕಳೆದುಕೊಂಡಿದ್ದಾನೆ. ಬಹಿರಂಗದಲ್ಲಿ ಅಣ್ಣ ತಂಗಿಯರಾಗಿ ನಾಟಕವಾಡಿ ಅಂತರಂಗದಲ್ಲಿ ಕಾಮದಾಡುವ ಭಂಡರು ಈ ಸಮಾಜದಲ್ಲಿ ಸಿಹಿಯಾಗಿ ಪ್ರೀತಿಯಾಗಿ ಮಾತಾಡುವವರ ಹೃದಯ ಯಾವಾಗಲೂ ಕಲ್ಮಶವಾಗಿ ತಮ್ಮ ಕಾರಸ್ಥಾನವನ್ನೇ ನಡೆಸಲು ಪ್ರಯತ್ನಿಸುವರು. ಮಿಸ್ಟರ್ ಕುಮಾರ್, ನಾನು ಹೇಳಿದ ವಿಷಯ ತುಲನೆ ಮಾಡಿ ನೋಡಿ. ನಿನ್ನ ಬಾಳಿನ ಬಗ್ಗೆ ರಿಸ್ಕ್ ತೆಗೆದುಕೊಳ್ಳಲು ನಿನಗೆ ಸೇರಿದ್ದು. ನಡೆ ವಿಕ್ರಮ, ನಡೆ. ಇವರು ಹೇಳಿದ ಮಾತು ಸತ್ಯವಿರಬಹುದು. ಅಶೋಕ ಕೃತಿಕ ವ್ಯಭಿಚಾರಿಗಳೇ, ಅಣ್ಣ ತಂಗಿಯರಾಗಿ ನನ್ನ ಕಣ್ಣಿಗೆ ಮಣ್ಣಿರುವವರೇ. ಅವರು ವ್ಯಭಿಚಾರಿಗಳು ಅಲ್ಲದಿದ್ದರೆ ಇವರೇಕೆ ಈ ಮಾತು ಒತ್ತಿ ಒತ್ತಿ ಹೇಳುತ್ತಿದ್ದರು? ಏನೇ ಆಗಲಿ ಪ್ರತ್ಯಕ್ಷ ಕಂಡು ಮಾಡಿಸಿ ನೋಡಬೇಕು.